ಕೆಟ್ಟ ಮೇಲೆ ಬುದ್ಧಿ ಕಲಿತ ಕಲಬುರಗಿಯ ಪೊಲೀಸರು ಕೈದಿಗಳು ಪರಾರಿಯ ಬಳಿಕ ಪೊಲೀಸರು ಎಚ್ಚರ ವಹಿಸಿದ್ದಾರೆ. ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಹೇಳ್ತಾರಲ್ಲ, ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನುವ ಹಾಗೆ ಕೈದಿಗಳು ಪರಾರಿಯ ಬಳಿಕ ಪೊಲೀಸ್ ಇಲಾಖೆ ಅಲರ್ಟ್ ಆಗಿದೆ. ಕಲಬುರಗಿಯ ಸೆಂಟ್ರಲ್ ಜೈಲಿಗೆ ಪೊಲೀಸ್ ಆಯುಕ್ತರ ಭೇಟಿ. ಕಲಬುರಗಿ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಜೈಲಿನಲ್ಲಿ ಪರಿಶೀಲನೆ ನಡೆಸಿದ ಪೊಲೀಸ್. ಜೈಲಿನ ಬ್ಯಾರಕ್ಕು ಕಾಂಪೌಂಡ್ ವಾಲ್ ಪರಿಶೀಲನೆ. ಬೀದರ್ ಕೊಲೆ ಕೇಸ್ನಲ್ಲಿ ಶಿಕ್ಷೆಗೆ ಒಳಗಾಗಿದ್ದ ಕೈದಿಗಳಾದ ಮಸ್ತಾನು, ಸಂತೋಷ, ಸಾಗರು ಪರಾರಿಯಾದರು. ಜೈಲಿನ ಕಾಂಪೌಂಡ್ ಹಾರಿ 3 ಕೈದಿಗಳು ಪರಾರಿ. ನಿನ್ನೆ ತಡರಾತ್ರಿ 3 ಗಂಟೆಗೆ ಸಜಾ ಕೈದಿಗಳು ಎಸ್ಕೇಪ್. ಜೈಲಾಧಿಕಾರಿಗಳು ಈ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುತ್ತಿದ್ದಾರೆ. ಕಲಬುರಗಿ ಜೈಲು ಕೈದಿಗಳ ಪಾಲಿನ ಒಂದು ತರಹದ ಸಿಂಹ ಸ್ವಪ್ನ ಆಗಿರಬೇಕಾಗಿತ್ತು. ಆದರೆ ಅಲ್ಲಿನ ಕೈದಿಗಳಿಗೆ ಎಸ್ಕೇಪ್ ಆಗಬಹುದಾದ ರೀತಿಯಲ್ಲಿ ಸಡಿಲಿಕೆ ಇತ್ತ. ಕಲಬುರಗಿ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಕೆಟ್ಟ ಮೇಲೆ ಬುದ್ಧಿ ಕಲಿತ ಕಲಬುರಗಿ ಪೊಲೀಸರು ಕೈದಿಗಳು ಪರಾರಿಯ ಬಳಿಕ ಪೊಲೀಸ್ ಇಲಾಖೆ ಅಲರ್ಟ್ ಆಗಿದೆ. ಜೈಲಿನ ಬ್ಯಾರಕ್ಕು ಕಾಂಪೌಂಡ್ ಅನ್ನು ಪರಿಶೀಲನೆ ಮಾಡ್ತಾ ಇದ್ದಾರಂತೆ. ಕೆಟ್ಟ ಮೇಲೆ ಬುದ್ಧಿ ಕಲಿತಿರೋ ಪೊಲೀಸರು ಮೊದಲೇ ನೀವು ತೀರ್ಮಾನ ತೆಗೆದುಕೊಳ್ಬೇಕಿತ್ತಲ್ಲ. ಕೈದಿಗಳು ಜೈಲಿನಿಂದ ಪರಾರಿ ಆಗ್ತಾರೆ ಅನ್ನೋದಾದ್ರೆ ನಿಮ್ಮ ಇಲಾಖೆಯ ವೈಫಲ್ಯ, ನಿಮ್ಮ ಭದ್ರತೆಯ ಲೋಪ. ಇನ್ನು ಯಾವ ಕಾರಾಗೃಹದಲ್ಲೂ ಕೂಡ ಈ ತರಹದ ಸ್ಥಿತಿ ಆಗಬಾರ್ದು. ನಮ್ಮ ರಾಜ್ಯದ DG, IGP ಎಲ್ಲರೂ ಕೂಡ ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಮಾವಿನ ತೋಟದಲ್ಲಿ ಸುತ್ತಲೂ ಹಾಕ್ಕೊಂಡಿರೋ ಮುಳುತಂತಿನೇನು ಜೈಲಲ್ಲಿ ಹಾಕ್ಕೊಂಡಿರೋದು ನೀವು ಅಲ್ಲ. ಬಲವಾದ ಅಭೇದ್ಯ ಕೋಟೆಗಳಿರ್ತಾವೆ, ಅದನ್ನು ಭೇದಿಸಿಕೊಂಡು ಕೈದಿಗಳು ಅಲ್ಲಿಂದ ಹೊರಬರೋದು ಅಂದರೆ ಅದು ಸುಲಭದ ಮಾತಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ಕಲಬುರಗಿ ಪ್ರತಿನಿಧಿ ಪುರುಷೋತ್ತಮ್ ಕುಲಕರ್ಣಿ ಫೋನ್ ಸಂಪರ್ಕದಲ್ಲಿ. ಪುರುಷೋತ್ತಮ್, ಜೈಲು ಮತ್ತು ಜೈಲಾಧಿಕಾರಿಗಳು ಎಷ್ಟೊಂದು ನಿರ್ಲಕ್ಷಿತರಾಗಿದ್ದಾರೆ ಅನ್ನೋದಕ್ಕೊಂದು ಜೀವಂತ ನಿದರ್ಶನ ಇದು. ಕಲಬುರಗಿ ಜೈಲಿನಿಂದ ಕೊಲೆ ಆರೋಪಿಗಳು ಪರಾರಿ, ಸಜಾ ಕೈದಿಗಳಂತೆ. ಏನಿದೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕುಲಕರ್ಣಿ? ಎಸ್, ನಿಜಕ್ಕೂ ಏನು ನಗರದ ಹೊರವಲಯದಲ್ಲಿರುವಂತಹ ಕೇಂದ್ರ ಕಾರಾಗೃಹದಲ್ಲಿ 3 ಸಜಾ ಕೈದಿಗಳು ಗೋಡೆಯನ್ನ ಹಾರಿ ಪರಾರಿಯಾಗಿರುವಂತಹ ಒಂದು ಘಟನೆ ಕಲಬುರಗಿಯಲ್ಲಿ ನಡೆದಿರುವಂತದ್ದು. ಪರಾರಿಯಾಗಿರುವ ಕೈದಿಗಳನ್ನ ಏನು ಮಸ್ತಾನ್, ಸಂತೋಷ್ ಮತ್ತು ಸಾಗರ್ ಅಂತ ಹೇಳಿ ಗುರುತು ಮಾಡಲಾಗಿರುವಂತದ್ದು. ನಸುಕಿನ ಜಾವ ಅಂದ್ರೆ 3 ಗಂಟೆ ಸುಮಾರಿಗೆ ಕೈದಿಗಳು ಜೈಲಿನ ಎತ್ತರದ ಒಂದು ಕಾಂಪೌಂಡ್ ಇದೆ, ಆ ಕಾಂಪೌಂಡ್ ಗೋಡೆಯನ್ನ ಕೂಡ ಇವರು ಹಾರಿ ತಪ್ಪಿಸಿಕೊಂಡು ಹೋಗಿದ್ದಾರೆ ಅಂತಂದು. ಒಂದು ಕಡೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತವರು ಕ್ಷೇತ್ರದಲ್ಲೇ ಇಂತಹ ಒಂದು ಘಟನೆ ನಡೆದಿದ್ದು ಜೈಲಿನ ಭದ್ರತಾ ವ್ಯವಸ್ಥೆ ಮೇಲೆ ಇದೀಗ ಪ್ರಶ್ನೆ ಕೂಡ ಮೂಡ್ತಾ ಇರುವಂತದ್ದು. ಘಟನೆಯ ಬೆನ್ನಲ್ಲೇ ಎಚ್ಚೆತ್ತುಕೊಂಡಂತಹ ಕಾರಾಗೃಹದ ಸಿಬ್ಬಂದಿ ಮತ್ತು ಹಿರಿಯ ಅಧಿಕಾರಿಗಳು ಜೈಲಿನ ಸುತ್ತಮುತ್ತ ಹಾಗೂ ಮತ್ತು ನಗರದಾದ್ಯಂತ ತೀವ್ರ ಶೋಧ ಕಾರ್ಯವನ್ನು ಕೂಡ ಕೈಗೊಂಡಿರುವಂತದ್ದು. ಮತ್ತೊಂದು ಕಡೆ ಕಲಬುರಗಿ ತಾಲೂಕಿನ ಫರ್ತಾಬಾದ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದ್ದು ಸ್ಥಳೀಯ ಪೊಲೀಸರು ಕೂಡ ಜೈಲು ಸಿಬ್ಬಂದಿಯೊಂದಿಗೆ ಜಂಟಿ ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂತದ್ದು. ಒಂದು ಕಡೆ ಏನು ಕಲಬುರಗಿ ಕೇಂದ್ರ ಕಾರಾಗೃಹದಿಂದ ಕಾಂಪೌಂಡ್ ಹಾರಿ ಸಜ್ಜಾದ ಕೈದಿಗಳ ಬೆನ್ನಲ್ಲೇ ಇದೀಗ ಕೈದಿಗಳ ನಾಪತ್ತೆಗೆ ಆಗ್ತಿದ್ದಂತೆ ಪೊಲೀಸ್ ಇಲಾಖೆಯು ಕೂಡ ಅಲರ್ಟ್ ಆಗಿರುವಂತದ್ದು. ಕಲಬುರಗಿ ಸೆಂಟ್ರಲ್ ಜೈಲ್ಗೆ ಪೊಲೀಸ್ ಆಯುಕ್ತರು ಕೂಡ ಭೇಟಿಯನ್ನ ಕೊಟ್ಟಿರುವಂತದ್ದು. ಜೈಲಿನಲ್ಲಿ ಪರಿಶೀಲನೆಯನ್ನ ಇದೀಗ ಕಲಬುರಗಿಯ ಕಮಿಷನರ್ ಆಗಿರುವಂತಹ ಡಾಕ್ಟರ್ ಶರಣಪ್ಪ ಅವರು ನಡೆಸ್ತಾ ಇರುವಂತದ್ದು. ಜೈಲಿನ ಬ್ಯಾರಕ್ ಹಾಗೂ ಕಾಂಪೌಂಡ್ ವಾಲ್ ಪರಿಶೀಲನೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಒಂದು ಕಡೆ ಬೀದರ್ ಕೊಲೆ ಕೇಸ್ನಲ್ಲಿ ಶಿಕ್ಷೆಗೆ ಒಳಗಾಗಿದ್ದಂತ ಒಂದು ಕೈದಿಗಳು ತಡರಾತ್ರಿ ಅಂದ್ರೆ 3 ಗಂಟೆಗೆ ಸಜಾ ಕೈದಿಗಳು ಎಸ್ಕೇಪ್ ಆಗಿರುವಂತದ್ದು ಸಂಚಲನವನ್ನು ಮೂಡಿಸಿರುವಂತದ್ದು. ಮತ್ತೊಂದು ಏನು ರಾಜ್ಯದ ಗೃಹ ಸಚಿವರ ಕ್ಷೇತ್ರವಾದಂತಹ ಕಲಬುರಗಿಯಲ್ಲಿ ಭದ್ರತಾ ವ್ಯವಸ್ಥೆಯ ಕುರಿತು ಪ್ರಶ್ನೆಗಳು ಉದ್ಭವ ಆಗುತ್ತಂತದ್ದು. ಮತ್ತೊಂದು ಕಡೆ ಏನೋ ಜೈಲಿನ ಕಾಂಪೌಂಡ್ ಗೋಡೆಯನ್ನ ಹಾರಿ 3 ಕೈದಿಗಳು ತಪ್ಪಿಸಿಕೊಂಡಿದ್ದಕ್ಕೆ ವಿಜೇಂದ್ರ ಅವರು ಕೂಡ ಮಾತನ್ನ ಹೇಳಿರುವಂತದ್ದು. ಬೆಳಗ್ಗೆ ವಿಜೇಂದ್ರ ಕೂಡ ಅವರು ಒಂದು ಮಾತನ್ನ ಹೇಳ್ತಾರೆ. ಅಂದ್ರೆ ಕಲಬುರಗಿಯಲ್ಲಿ ಜೈಲಿನಿಂದ ಕೈದಿಗಳ ಎಸ್ಪೇಕ್ ವಿಚಾರವಾಗಿ ರಾಜ್ಯದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸದ್ಯ ಅಮೆರಿಕ ಮತ್ತು ಯುದ್ಧ ನಡೀತದೆ, ಬರೀ ಯುದ್ಧದ ಬಗ್ಗೆ ಅವರು ಬಿಜಿ ಆಗಿರುವಂತದ್ದು. ಆದಷ್ಟು ಬೇಗ ಅದನ್ನ ಬಗೆಹರಿಸಿ ತಮ್ಮ ಜಿಲ್ಲೆ ಬಗ್ಗೆ ಮತ್ತು ಗೃಹ ಇಲಾಖೆಯ ಬಗ್ಗೆ ಅವರು ಹೆಚ್ಚಿನ ಗಮನವನ್ನ ಕೊಡಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ಇರುವಂತದ್ದು. ಮತ್ತೊಂದು ಕಡೆ ಕೇಂದ್ರ
ಕಾರಾಗೃಹದಿಂದ 3 ಸಜಾ ಕೈದಿಗಳ ಪರಾರಿಯಾದಂತಹ ಪ್ರಕರಣಕ್ಕೆ ಶಿವಸೇನಾ ಪಕ್ಷದ ರಾಜ್ಯಾಧ್ಯಕ್ಷರಾಗುವಂತಹ ಸಿದ್ದಲಿಂಗ ಸ್ವಾಮೀಜಿ ಕೂಡ ಕಿಡಿಯನ್ನ ಕಾರಿರುವಂತದ್ದು. ಅಂದ್ರೆ ರಾಜ್ಯ ಸರ್ಕಾರ ತನ್ನ ಮಾನ ಮರ್ಯಾದೆ ಉಳಿಸ್ಕೊಳ್ಬೇಕಾದ್ರೆ ಗೃಹ ಸಚಿವರನ್ನ ಸಂಪುಟದಿಂದ ವಜಾ ಮಾಡಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ಇರುವಂತದ್ದು. ಕೈದಿಗಳು ನಾಪತ್ತೆ ಆಗ್ತಿದ್ದಂತ ಪೊಲೀಸ್ ಇಲಾಖೆ ಇದೀಗ ಅಲರ್ಟ್ ಆಗಿದೆ. ಆದ್ರೆ ಒಂದು ಪ್ರಶ್ನೆ ಏನು ಅಂತಂದ್ರೆ ಈ ಒಂದು ಅಂದ್ರೆ ಕೈದಿಗಳ ಹುಡುಕಾಟಕ್ಕೆ ಇದೀಗ ಜೈಲು ಸಿಬ್ಬಂದಿಗಳು ಮುಂದಾಗಿರುವಂತದ್ದು. ಆದ್ರೆ ಜೈಲಿನಲ್ಲಿ ಈ ರೀತಿಯಾಗಿ ಕೈದಿಗಳು ಯಾವ ರೀತಿ ತಪ್ಪಿಸ್ಕೊಂಡು ಹೋಗಿದ್ರು ಅಂತಕ್ಕಂಥದ್ದು ಇದೀಗ ಯಕ್ಷ ಪ್ರಶ್ನೆ ಆಗಿರುವಂತದ್ದು. ಒಂದು ಕಡೆ ಕಲಬುರಗಿಯ ಸೆಂಟ್ರಲ್ ಜೈಲಲ್ಲೂ ಕೂಡ ಸಾಕಷ್ಟು ದೊಡ್ಡದಾದಂತ ಒಂದು ಗೋಡೆ ಇದೆ ಮತ್ತು ಸುತ್ತಲೂ ಕೂಡ ಪೊಲೀಸ್ ಸರ್ಪಗಾವಲು ಇದ್ರೂ ಕೂಡ ನಸುಕಿನ ಜಾವ 3 ಜನ ಸಜಾ ಕೈದಿಗಳು ಹೇಗೆ ತಪ್ಪಿಸ್ಕೊಂಡ್ರು ಅಂತಕ್ಕಂಥದ್ದು ಇದೀಗ ಕುತೂಹಲಕ್ಕೆ ಮೂಡಿಸಿರುವಂತಹದ್ದು. ಥ್ಯಾಂಕ್ ಯು ಪುರುಷೋತ್ತಮ್ ತಮ್ಮೆಲ್ಲ ಡೀಟೇಲ್ಸ್ಗೆ.